ವಾಲ್ಮೀಕಿ ನಿಗಮದ ಹಗರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸಿಐಡಿ ತಂಡದಿಂದ 232 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಸಿಐಡಿ ಡಿವೈಎಸ್ಪಿ ರಫೀಕ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಂದ್ರಶೇಖರ್ ಡೆತ್ ನೋಟ್ ಆಧರಿಸಿ ಈ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗಿದೆ. ಅದರ ಜೊತೆಗೆ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಶಿವಮೊಗ್ಗದ 2ನೇ ಅಡಿಷನಲ್ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರ ಅವರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಆದ ನಂತರ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ನಾಗೇಂದ್ರ ಅವರು ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಬಂತು. ಅಲ್ಲಿ ಇಡಿ ಕೂಡ ಎಂಟ್ರಿ ಆಯಿತು. ಸೊ ಇದೆಲ್ಲ ಬೆಳವಣಿಗೆ ಆದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ ಶಿವಮೊಗ್ಗದ 2ನೇ ಅಡಿಷನಲ್ ನ್ಯಾಯಾಲಯಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಚಾರ್ಜ್ ಶೀಟ್ನ ಹೈಲೈಟ್ಸ್ ಏನೇನು? ಸಭಾ ಏನು ಶಿವಮೊಗ್ಗದ ವಿನೋಬ್ ನಗರ ಪೊಲೀಸ್ ಠಾಣೆಯಲ್ಲಿ ಮೇ 26ನೇ ತಾರೀಕು ಏನು ಪ್ರಕರಣ ದಾಖಲಾಗಿತ್ತು ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿಯಾಗಿರುವಂತಹ ಚಂದ್ರಶೇಖರ್ ಅವರು ತಮ್ಮ ವಿನೋಬ್ ನಗರದಲ್ಲಿರುವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ವೀರಣ್ಣ ಲೇಔಟ್ ನಲ್ಲಿ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ನೇಣಿಗೆ ಶರಣಾಗಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನೋಬ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದೇ ನಂತರದಲ್ಲಿ ರಾಜ್ಯಾದ್ಯಂತ ಈ ಒಂದು ವಿಚಾರ ತುಂಬಾ ಚರ್ಚೆಗೆ ಎಡೆ ಮಾಡಿ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ಪ್ರಕರಣನ ಪೊಲೀಸ್ ಮಾಮೂಲಿ ಅಂದ್ರೆ ರೆಗ್ಯುಲರ್ ಪೊಲೀಸರಿಂದ ಸಿಐಡಿಗೆ ಹಸ್ತಾಂತರ ಮಾಡುತ್ತೆ. ನಂತರ SIT ರಚನೆ ಆಗುತ್ತೆ. ಸೊ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಂತಹ ಸಿಐಡಿ ತಂಡ ಇವತ್ತು ಡಿವೈಎಸ್ಪಿ ರಫೀಕ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗದ 2ನೇ ಅಡಿಷನಲ್ ಕೋರ್ಟ್ಗೆ ಹಾಜರಾಗ್ಬಿಟ್ಟು 232 ಪುಟಗಳ ಅಂಶಗಳಿರುವಂತಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.